ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ಫಿಶ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಮಂಡ್ಯ ಸ್ಟೈಲಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ನೋಡಿ, ಫಿಶ್ನೆಲ್ಲನೂ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕೆ ಜಿ ಫಿಶ್ನ ತೊಗೊಂಡಿದ್ದೀನಿ. 1 kg ಇದೆ ಇಲ್ಲಿ ಫಿಶ್ಶು. 1 kg ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ತೆಂಗಿನಕಾಯಿ, ಈರುಳ್ಳಿ, ಸಾಂಬಾರು ಪುಡಿ, 1 ಟೊಮೊಟೊ, 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣ ತೊಗೊಂಡಿದ್ದೀನಿ ನಾನು. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಹಾಗೆ ರೈಸ್ ಕೂಡ ಕೂಗ್ತಾ ಇದೆ. ಖಾರ ರುಬ್ಬೋದಕ್ಕೆ ನಾನು ಈರುಳ್ಳಿ, ಸಾಂಬಾರು ಪುಡಿ, ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡಿರೋದು ಇಲ್ಲಿ ನಾನು. ಒಂದು ಟೊಮೊಟೊ ಕೂಡ ಕಟ್ ಮಾಡ್ಕೊತೀನಿ. 1 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಬೇರೆ ಮಸಾಲೆನ ರುಬ್ಕೊಬರ್ತೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಾನು. ಒಂದರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕು. ಎಣ್ಣೆ ಬಿಸಿ ಆಗಲಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಆಗಲಿ. ಫ್ರೈ ಆಗ್ತಿದ್ದಂಗೆ ನಾವು ಮಸಾಲೆ ರುಬ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಇದಕ್ಕೆ 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣ ನೆನೆಸಿದ್ನಲ್ಲ, ಅದನ್ನು ರಸ ತಕ್ಕೋತಾ ಇದ್ದೀನಿ. ಇವಾಗ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಇವಾಗ ನಾವು ಸೇರಿಸೋಣ. ಇದಕ್ಕೆ ನಾನು ಸ್ವಲ್ಪ ಅದೇ ಜಾರಿಗೆ ನೀರು ಹಾಕೋತಾ ಇದ್ದೀನಿ. ಇವಾಗ ಕುದಿ ಬರಬೇಕು. ಕುದಿ ಬರಲಿ. ಸಾಂಬಾರು ಕುದೀತಾ ಇದೆ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಈ ಸಾಂಬಾರು ಬೇಯುವಾಗಲೇ ನಾನು ಒಂದು ಚಾಕುನ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಇದು ಮೇನ್ ಪಾಯಿಂಟು. ನಾವು ಮೀನು ಸಾಂಬಾರೆಲ್ಲ ಯಾವುದೇ ನಾನ್ ವೆಜ್ ಅಡುಗೆ ಮಾಡಿದ್ರೂ ಕೂಡ ನಾವು ಈ ರೀತಿ ಮಾಡಲೇಬೇಕು. ಈ ರೀತಿ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು. ಇವಾಗ ಚೆನ್ನಾಗಿ ಸಾಂಬಾರು ಕುದಿ ಬರಲಿ. ಇನ್ನೂ ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು. ಹುಳಿ ಒಳ್ಳೆ ಘಮ ಬರಬೇಕು. ಬೇಯೋದು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ತುಂಬ ಸಿಂಪಲಾಗಿ ಮಾಡುವಂತಹ ಮೀನು ಹುಳಿ ಇದು. ಯಾವುದೇ ನಾವು ಜಾಸ್ತಿ ಮಸಾಲೆನ ಬಳಸಿಲ್ಲ. ನೀವು ನೋಡ್ಬೋದು. ಕಾಯಿ, ಈರುಳ್ಳಿ, ಒಂದೇ 1 ಟೊಮೊಟೊ, ಸಾಂಬಾರು ಪುಡಿ, ಹುಣಸೆಹಣ್ಣು, ಇದಿಷ್ಟನ್ನೇ ಹಾಕಿರೋಂಥದ್ದು ಸಾಂಬಾರಿಗೆ. ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಕುದಿ ಬರಲಿ. ಇದು ಸ್ವಲ್ಪ ಹುಳಿ ಎಲ್ಲ ಚೆನ್ನಾಗಿ ಬೆಂದು ಒಳ್ಳೆ ಸುವಾಸನೆ ಬರಬೇಕು. ಅಲ್ಲಿವರೆಗೂ ಬೇಯಿಸ್ಕೊಬೇಕು. ನಾನು ಅರ್ಧಂಬರ್ಧ ಮುಚ್ಚುತ್ತೀನಿ ಇದನ್ನು.
ಈ ರೀತಿ ಇಟ್ಕೊಂಡು ಬೇಯಿಸೋಣ. ಯಾಕಂದರೆ ಹುಳಿ ಬೇಗ ಉಪ್ಪು ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಅರ್ಧಂಬರ್ಧ ನಾನು ಈ ರೀತಿ ಇಟ್ಟಿದ್ದೀನಿ. ಈ ರೀತಿ ಒಂದು ಹಲ್ಲೆನ ಮಡಗ್ಬಿಟ್ಟು ಅದ್ರ ಮೇಲೆ ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಉಪ್ಪು ಬಂದುಬಿಡುತ್ತೆ ಅಂತ ಹೇಳಿ. ನೋಡಿ, ಉಪ್ಪು ಬರ್ತಾ ಇದೆ ಆಲ್ರೆಡಿ. ಈ ರೀತಿ ಮುಚ್ಚಿದ್ರೆ ಉಪ್ಪು ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾವು ತಕ್ಕೊಬೇಕು. ಅಲ್ಲಿವರೆಗೂ ಇದು ಸಾಂಬಾರು ಬೇಯೋವರೆಗೂ ಇದು ಕೂಡ ಚೆನ್ನಾಗಿ ಕಾಯುತ್ತೆ. ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ ಹೇಳಿ. ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಮೀನನ್ನ ಹಾಕ್ಕೋತಾ ಇದ್ದೀನಿ. 2 ನಿಮಿಷ ಸಾಕು ಮೀನು ಬೇಯೋದಕ್ಕೆ, ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ. ಎರಡು ನಿಮಿಷ ನೋಡಿಕೊಂಡು ಆಫ್ ಮಾಡ್ಕೊಬೇಕು, ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ. ಮೀಡಿಯಮ್ ಉರಿನೇ ಇರಬೇಕು. ಇದು ಕೂಡ ನೋಡಿ, ನಾನು ಅಲ್ಲೇ ಇಟ್ಟೇನೆ ಮುಚ್ಚುತ್ತಾ ಇದ್ದೀನಿ. ಇದು ನೋಡಿ, ಚಾಕು ಈ ರೀತಿ ಕೆಂಪಳ ಕಾಯ್ದಿದೆ. ಇದು ಹೊರಗಡೆಯಿಂದ ನಾವು ತಂದಿರ್ತೀವಿ, ಹಾಗಾಗಿ ಕಣ್ಣೆಸರಾಗುತ್ತೆ, ಕಾಲ್ಧೂಳಾಗುತ್ತೆ, ಲೂಸ್ ಮೋಷನ್ ಆಗುತ್ತೆ ಊಟ ಮಾಡಿದವ್ರಿಗೆ ಅಂತ ಅನ್ನೋರಿಗೆ ಈ ರೀತಿ ಮಾಡಿದ್ರೆ ಯಾವುದೇ ಇನ್ಫೆಕ್ಷನ್ ಆಗೋದಿಲ್ಲ. ಯಾವುದೇ ಈ ರೀತಿ ಊಟ ಮಾಡಿದೆ ನನಗೆ ಕಾಲ್ಧೂಳಾಗಿದೆ ಅನ್ನೋ ರೀತಿ ಯಾವುದೂ ಆಗೋದಿಲ್ಲ. ಹಾಗಾಗಿ ನಾವು ಚಾಕುನ ಯಾವುದೇ ನಾನ್ ವೆಜ್ ಅಡುಗೆ ಮಾಡಿದ್ರೂ ಕೂಡ ಈ ರೀತಿ ಚೆನ್ನಾಗೆ ಕಾಯಿಸ್ಬಿಟ್ಟು, ಕೆಂಪಳ ಕಾಯಬೇಕು. ಕಾದಾಗ ನಾವು ಅದನ್ನು ಈ ಥರ ಅಡುಗೆಗೆ ಹಚ್ಚಬೇಕು. ನೋಡಿ, ಮೀನು ಕೂಡ ಕುದೀತಾ ಇದೆ. 2 ನಿಮಿಷ ಸಾಕು ಬೇಯೋದಕ್ಕೆ. ನೋಡಿ, ಮೀನು ಕೂಡ ಚೆನ್ನಾಗಿ ಬೆಂದಿದೆ. ಮೀನು ಸಾಂಬಾರು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.